ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೋಗಿ ಹೀಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಗೆಜ್ಜಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ, ಕಡಲೆಬೀಜ, ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಮಾವಿನಕಾಯಿ ತುರಿ ಸಾಕು ಅನಿಸುತ್ತೆ, ಒಂದು ಹುಳಿ ಮಾವಿನಕಾಯಿ, ಅರಿಶಿನ ಪುಡಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನೂ ಹೆಚ್ಚಿಕೊಂಬಿಟ್ಟಿನಿ. ಬಾಡಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಸಾಸಿವೆ ಜೀರಿಗೆ ಹಾಕಿದ್ದೀವಿ. ಸ್ವಲ್ಪ ಲೆಂತ್ ಇದೆ ಫಸ್ಟ್ ವೀಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆಬೀಜ ಹಾಕಿದ್ದೀವಿ. ಗೋಲ್ಡನ್ ಫ್ರೈ ಬರಬೇಕು, ಗೋಲ್ಡನ್ ಕಲರ್ ಆಗಬೇಕು, ಪಟ ಅನ್ನಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ನಮ್ಮ ಫಸ್ಟ್ ವೀಡಿಯೋ ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ, ಚಿಟ ಅನ್ನಬೇಕು, ಅಲ್ಲಿ ತನಕ ಚೆನ್ನಾಗಿ ಕಡಲೆಬೀಜ ಫ್ರೈ ಮಾಡ್ಕೊಬೋದು. ಒಬ್ರೊಬ್ರಿಗೆ ಕಡಲೆಬೀಜ ಇಷ್ಟ ಆಗಲ್ಲ, ಒಬ್ರಿಗೆ ಇಷ್ಟ ಆಗುತ್ತೆ. ಈಗ ಉದ್ದಿನಬೇಳೆನೂ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಬೇಕು, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಬ್ರೊಬ್ರಿಗೆ ಅಲ್ಲಿರಲ್ಲ, ವಯಸ್ಸಾದವರಿಗೆ ಎಣ್ಣೆಲಿ ಕರೆದು ಮೊದಲೇ ಇಟ್ಕೊತಾರೆ, ಆ ಥರನೂ ಮಾಡಿದ್ರು ಓಕೆ. ಈಗ ಕರಿಬೇವು ಚೆನ್ನಾಗಿರುತ್ತೆ, ಕರಿಬೇವು ನನಗೆ ತುಂಬ ಇಷ್ಟ. ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಈಗಲೇ ಹಾಕಿದ್ರೆ ಖಾರ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಚೆಂದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಫ್ರೈ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಆಯಿಲ್ ಸಪ್ರೇಟ್ ಆಗಬೇಕು, ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಎಣ್ಣೆಯಲ್ಲಿ ಗೊಜ್ಜು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ.